ಕರ್ನಾಟಕದ ಸುಂದರಹಳ್ಳಿ ಹೆಬ್ಬಾಳದಲ್ಲಿ ವೃದ್ಧ ರೈತ ರಂಗಪ್ಪ ತನ್ನ ಪತ್ನಿ ಗಂಗಮ್ಮನವರೊಂದಿಗೆ ವಾಸಿಸುತ್ತಿದ್ದರು. ಅವರಿಗೆ 3 ಗಂಡು ಮಕ್ಕಳಿದ್ದರು. ದೊಡ್ಡ ಮಗ ಗೋಪಾಲ, ಎರಡನೆಯವನು ಮಾದೇವ ಮತ್ತು ಚಿಕ್ಕವನು ರತ್ನ. 3 ಮದುವೆಯಾಗಿದ್ದರು. ದೊಡ್ಡ ಸೊಸೆ ಕಮಲ ಮತ್ತು ಎರಡನೇ ಸೊಸೆ ಫೂಲಮತಿ ದುರಾಸೆಯ ಮತ್ತು ಸೋಮಾರಿಗಳಾಗಿದ್ದರು. ಆದರೆ ಚಿಕ್ಕ ಸೊಸೆ ಸೀತಾ ಮುಗ್ಧಳು ಮತ್ತು ಒಳ್ಳೆಯವಳಾಗಿದ್ದು ತನ್ನ ಮಾವ ಮತ್ತು ಅತ್ತೆಯನ್ನು ಹೃದಯಪೂರ್ವಕವಾಗಿ ಸೇವೆ ಮಾಡುತ್ತಿದ್ದಳು. ಬೆಳಗ್ಗೆ ಅಂಗಳವನ್ನು ಗುಡಿಸಿ ನಂತರ ಅಡುಗೆ ಮನೆಗೆ ಹೋಗಿ ಎಲ್ಲರಿಗೂ ಉಪಹಾರ ತಯಾರಿಸಿ ಟಿಫಿನಿಗೆ ಹಾಕಿಕೊಡುತ್ತಿದ್ದಳು ಸೀತಾ. 3 ಮಕ್ಕಳು ತಮ್ಮ ತಮ್ಮ ಕೆಲಸಗಳಿಗೆ ಹೊರಡುತ್ತಿದ್ದರು. ಸೀತಾ, ನೀನು ದೇವರೇ ಕೊಟ್ಟವರ. ದಿನರಾತ್ರಿ ಸುಸ್ತಾಗದೆ ಮನೆಯ ಎಲ್ಲಾ ಕೆಲ್ಸ ಮಾಡ್ತೀಯ. ಹೌದು, ನೀನ್ ಹೇಳೋದು ಸತ್ಯ. ಇನ್ನುಳಿದ 2 ಸೊಸೆಯರು ಸರಿಯಾಗಿ ಮುದ್ದೆ ಸಾರ್ ಕೂಡ ಮಾಡಲ್ಲ. ಅದೇ ದಿನ ರಂಗಪ್ಪನವರ ಆಪ್ತ ಸ್ನೇಹಿತ ಶೆಟ್ಟರು ವೆಂಕಟಪ್ಪನವರು ಅವರ ಮನೆಗೆ ಬಂದರು. ಅವರು ಹಳ್ಳಿಯ ಅನೇಕ ಮನೆಗಳಲ್ಲಿ ವಿಲ್ ಪತ್ರಗಳನ್ನು ಸಿದ್ಧಪಡಿಸುತ್ತಿದ್ದರು. ರಂಗಪ್ಪ, ಈಗ ವಯಸ್ಸಾಗಿದೆ, ನಿಮ್ಮತ್ರ ಸಾಕಷ್ಟು ಜಮೀನಿದೆ. ಮಕ್ಕಳಿಗೋಸ್ಕರ ಒಂದು ಲೆಕ್ಕಾಚಾರ ಮಾಡಿಡಿ. ಹೌದು ವೆಂಕಟಪ್ಪ, ನನ್ನ ಆಸ್ತಿಯನ್ನು 3 ಮಕ್ಕಳಿಗೂ ಸಮಾನವಾಗಿ ಹಂಚಿಬಿಡೋಣ ಅನ್ಕೊಂಡಿದ್ದೇನೆ. ಮುಂದೆ ಯಾವುದೇ ಜಗಳ ಬೇಡ. ಹೌದು ರೀ, ನಾವೇ ಎಷ್ಟು ದಿನ ಹೊಲಗದ್ದೆಗಳನ್ನ ನೋಡ್ತೀವಿ. ಮಕ್ಳಿಗ್ ಹಂಚಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅಡುಗೆ ಮನೆಯ ಬಳಿ ನಿಂತಿದ್ದ ಕಮಲ ಮತ್ತು ಫೂಲಮತಿ ಈ ಮಾತುಗಳನ್ನು ಕೇಳಿಸಿಕೊಂಡು ಅವರ ಕಣ್ಣುಗಳಲ್ಲಿ ದುರಾಸೆಯ ಹೊಳಪು ಮೂಡಿತು. ಕೇಳಿದ್ಯಾ? ಅಪ್ಪಾಜಿ ಆಸ್ತಿ ಹಂಚೋಕೆ ಹೊರಟಿದ್ದಾರೆ. ಈಗಿಂದ್ಲೇ ಅವರ ಸೇವೆ ಮಾಡಿದ್ರೆ ನಮ್ ಗಂಡನಿಗೆ ಹೆಚ್ಚು ಪಾಲು ಸಿಗುತ್ತೆ. ಹೌದು ಅಕ್ಕ, ಸರಿಯಾದ ಸಮಯ ಇದು. ಇಲ್ಲಾಂದ್ರೆ ಎಲ್ಲವನ್ನೂ ಆ ಚಿಕ್ಕ ರತ್ನ ಮತ್ತು ಆ ಸೀತಾಳ ಪಾಲಿಗೆ ಕೊಡ್ತಾರೆ. ಈಗ ನಾವು ಒಳ್ಳೆಯ ಸೊಸೆ ಆಗೋಕೆ ನಾಟಕ ಆಡ್ಲೇಬೇಕು. ಸೀತಾ ಅಡುಗೆ ಮನೆಯಿಂದ ಕಾಫಿ ಮಾಡಿ ತರ್ತಿದ್ಲು. ಅಷ್ಟರಲ್ಲಿ ಕಮಲ ಟಕ್ಕಂತ ಒಳಗ್ ಹೋಗಿ ಕಾಫಿ ಮತ್ತೆ ಬಜ್ಜಿ ತೆಗೆದು ಹೊರಗೆ ತಂದ್ಲು. ಮತ್ತೆ ಸುಳ್ಳು ಹೇಳಕ್ಕೆ ಶುರು ಮಾಡಿದ್ಲು. ಅಮ್ಮ, ನಿಮ್ಮೆಲ್ಲರಿಗಾಗಿ ಬಿಸಿ ಬಿಸಿಯಾದ ಕಾಫಿ ಮತ್ತೆ ಬಜ್ಜಿ ತುಂಬಾನೇ ಪ್ರೀತಿಯಿಂದ ನಾನೇ ಮಾಡಿದ್ದೀನಿ. ಅಯ್ಯೋ ದೇವ್ರೇ, ಇವಳು ಇವತ್ತಿನವರೆಗೂ ಬೆಳಗಿನ ಕಾಫಿ ಕೂಡ ತಂದಿಲ್ಲ. ಇವತ್ತು ಇಷ್ಟೊಂದ್ ಪ್ರೀತಿ ತೋರಿಸ್ತಿದ್ದಾಳೆ ಅಂದ್ರೆ ಏನೋ ಮ್ಯಾಟ್ರಿದೆ. ವಾವ್ ರಂಗಪ್ಪ, ನಿನ್ ಲಕ್ ತುಂಬಾನೇ ಚೆನ್ನಾಗಿದೆ. ಇಂಥ ಸೊಸೆ ಎಲ್ಲರಿಗೂ ಸಿಗಲ್ಲ. ನಿನ್ ಸೊಸೆರು ಎಷ್ಟೊಂದು ಸಂಸ್ಕಾರವಂತರು. ಆ ಕಡೆ ಅಡುಗೆ ಮನೆಯಲ್ಲಿ ಎರಡನೇ ಸೊಸೆ ಫೂಲಮತಿ ಕೋಳಿ ಸಾರು ಮಾಡ್ತಿದ್ಲು. ಇಡೀ ಮನೆಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಸಾಲೆಯ ಸ್ಮೆಲ್ ಹರಡಿತ್ತು. ಅವಳು ಮನ್ಸ್ನಲ್ಲೇ ಫುಲ್ ಖುಷಿಯಲ್ಲಿದ್ಲು. ಮಧ್ಯಾಹ್ನ ಅವಳು ಪ್ಲೇಟ್ ಅಲಂಕಾರ ಮಾಡಿ ಹೊರಗೆ ತಂದ್ಲು. ಅಮ್ಮ, ಅಪ್ಪ, ಇವತ್ತು ನಿಮ್ಗೋಸ್ಕರ ಸ್ಪೆಷಲ್ ಮಾಡಿದ್ದೀನಿ. ಬಿಸಿ ಮುದ್ದೆ ಜೊತೆ ಚಿಕನ್ ಸಾರು ಮತ್ತೆ ಈರುಳ್ಳಿ ಸೌತೆಕಾಯಿ ತಿನ್ನಿ. ತುಂಬಾನೇ ಪ್ರೀತಿಯಿಂದ ಮಾಡಿದ್ದೀನಿ. ತುಂಬಾ ದಿನದಿಂದ ನಿಮ್ಗೇನಾದ್ರೂ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡಿದ್ದೆ. ರೀ, ಇವ್ರೇ ತಾನೇ ನಮಗೆ ಒಂದ್ ಲೋಟ ನೀರ್ ಕೂಡ ಕೊಡದ ಸೊಸೆಯರು. ಇವತ್ತು ಬೆಳ್ಗೆ ಕಾಫಿ ಬಜ್ಜಿ, ಈಗ ಚಿಕನ್ ಸಾರು. ಅಸಲಿಗೆ ಏನಾಗ್ತಿದೆ ಇವರಿಗೆ? ಬಿಡು, ಅವರು ನಮ್ಮ ಸೊಸೆಯರೇ ಅಲ್ವಾ? ಇದು ಒಳ್ಳೆ ವಿಷಯ ತಾನೆ. ನಡಿ, ಒಳ್ಳೆ ಸೊಸೆಯಾಗೋ ಆಕ್ಟಿಂಗ್ ಮುಗೀತು. ಈಗ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡಿ ಬರೋಣ. ಸ್ವಲ್ಪ ಹೊತ್ತು ಆದ್ಮೇಲೆ ಕಮಲ ಮತ್ತೆ ಫೂಲಮತಿ ಫ್ರೆಂಡ್ಸ್ನ ಮೀಟ್ ಮಾಡಿ ಕಾಡಿನ ದಾರಿಯಲ್ಲಿ ಮನೆಗೆ ವಾಪಸ್ ಬರ್ತಿದ್ರು. ಇವತ್ತು ಸಖತ್ ಮಜಾ ಬಂತು ಫೂಲಮತಿ. ಫ್ರೆಂಡ್ಸ್ ಜೊತೆ ಮಾತಾಡೋದೇ ಬೇರೆ ಖುಷಿ. ಈಗ ಇಷ್ಟೇ, ಆಸ್ತಿಯಲ್ಲಿ ದೊಡ್ಡ ಪಾಲು ನಮ್ಗೆ ಸಿಗ್ಬೇಕು. ಹೌದಕ್ಕ, ಮನೆಗ್ ಹೋಗ್ತಿದ್ದಂತೆ ಮತ್ತೆ ಆ ಮುದುಕಿ ಸೇವೆ ಮಾಡೋ ನಾಟಕ ಶುರು ಮಾಡ್ಬೇಕು. ಇಲ್ಲಾಂದ್ರೆ ಎಲ್ಲ ರತ್ನ ಮತ್ತೆ ಸೀತಾಪಾಲ್ ಹೋಗುತ್ತೆ. ಇಬ್ರು ಜೋರಾಗಿ ನಡೀತಾ ಇದ್ರು. ಅಷ್ಟ್ರಲ್ಲಿ ಟಕ್ ಅಂತ ಒಂದು ಸೌಂಡ್ ಬಂತು. ಇಬ್ರು ಕೆಳಗೆ ನೋಡಿ ದಂಗಾಗಿ ಹೋದ್ರು. ಓ ಮೈ ಗಾಡ್, ಇದು ನಾಗರ ಹಾವಿನ ಮೊಟ್ಟೆಗಳಿತ್ತಲ್ಲ. ತಪ್ಪಾಗಿ ನಮ್ಮ ಕಾಲ್ ಕೆಳಗೆ ಸಿಕ್ಕಿ ಒಡೆದು ಹೋಯಿತು. ಈಗ ನಮಗೇನಾಗುತ್ತೆ? ಈಗ ನಮ್ಮ ಕಥೆ ಮುಗಿದೋಯ್ತು. ನಾಗರ್ ಹಾವು ಸೇಡು ತೀರಿಸ್ಕೊಳ್ಳದೆ ಬಿಡಲ್ಲ ಅಂತ ಕೇಳಿದೀನಿ. ನಡಿಯಕ್ಕ, ಬೇಗ ಉಡಿ ಹೋಗೋಣ, ಇಲ್ಲಾಂದ್ರೆ ನಾಗನಾಗಿಣಿ ಬರ್ತಾರೆ. ಇಬ್ರು ಹೆದರಿ ಪ್ರಾಣ ಉಳಿಸ್ಕೊಳ್ಳಕ್ಕೆ ಕಾಡಿಂದ ಓಡಿ ಹೇಗೋ ಮನೆ ತಲುಪಿದ್ರು. ಕೇಳು ಫೂಲಮತಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರದು. ನಾವು ಈ ತಪ್ಪು ಮಾಡಿದ್ದೀವಿ ಅನ್ನೋದನ್ನ ನೀನು ಕೂಡ ಮರೆತು ಬಿಡು. ಹೌದಕ್ಕ, ನೀನ್ ಕರೆಕ್ಟ್ ಹೇಳ್ದೆ. ನಾವ್ಯಾರಿಗೂ ಹೇಳಲ್ಲ. ಅದ್ರಲ್ಲೂ ಮುಖ್ಯವಾಗಿ ನಮ್ ಹಸ್ಬೆಂಡ್ಸ್ಗೆ ಹೇಳಲ್ಲ. ಯಾಕಂದ್ರೆ ಅವ್ರು ಅವ್ರ ಅಮ್ಮನ ಮುದ್ದಿನ ಮಕ್ಳು. ಅವ್ರು ಹೋಗಿ ಆ ಮುದುಕಿಗೆ ಎಲ್ಲ ಹೇಳ್ಬಿಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಊರಿನ ಕೆಲವರು ಹೆಂಗಸರು ಮನೆಗೆ ಬಂದಿದ್ರು. ಎಲ್ಲರೂ ಕೂತು ಮಾತಾಡ್ತಿದ್ರು. ಗಂಗಮ್ಮ ಮತ್ತೆ ಅವಳ 3 ಸೊಸೆಯರು
ಅಲ್ಲೇ ಇದ್ರು. ಅರೇ ಗಂಗಮ್ಮ, ಹೇಗಿದ್ಯಾ? ನಿನಗೆ 3 ಜನ ಸೊಸೆಯರು. ನಿನ್ನ ಸೇವೆ ಚೆನ್ನಾಗಿ ಮಾಡ್ತಿದ್ದಾರೆ ಅಲ್ವಾ? ಹೌದು ಕಣೆ, ಎಲ್ಲವೂ ದೇವ್ರ ಮಾಯೆ. ಅರೆ ಅಕ್ಕ, ಒಂದ್ ಮಾತ್ ಹೇಳಿ. 3 ಜನ ಸೊಸೆಯರಿದ್ದಾರೆ. ಆದ್ರೆ ಮನೆಯಲ್ಲಿ ಇನ್ನೂ ಮಗು ಸೌಂಡಿಯಾಗ್ ಬಂದಿಲ್ಲ. ನೀವ್ ಯಾವಾಗ ಅಜ್ಜಿಯಾಗ್ತೀರಾ? ಹೌದು ಹೌದು, ಮೊಮ್ಮಕ್ಕಳಿದ್ರೆ ಮನೆಗೆ ಎಷ್ಟು ಚೆನ್ನಾಗಿರುತ್ತೆ. ಗಂಗಮ್ಮ ಮತ್ತೆ ಅವಳ 3 ಸೊಸೆಯರ ಮುಖದಲ್ಲಿ ಬೇಜಾರು ಆವರಿಸ್ತು. ಹೆಂಗಸರು ನಗನಗ್ತಾ ಹೊರಟು ಹೋದ್ರು. ಆದ್ರೆ ಗಂಗಮ್ಮ ಮತ್ತೆ ಸೊಸೆಯರು ಯೋಚನೆಗೆ ಬಿದ್ರು. ಅವರು ಹೇಳಿದ್ ನಿಜ. 3 ಸೊಸೆಯರು ಮನೇಲಿದ್ದಾರೆ, ಆದ್ರೆ ಯಾರಿಗೂ ಮಕ್ಕಳ ಭಾಗ್ಯ ಸಿಕ್ಕಿಲ್ಲ. ಜನ ಆಡ್ಕೊಳ್ಳಕ್ಕೆ ಶುರು ಮಾಡಿದ್ದಾರೆ. ಗಂಗಮ್ಮ ತುಂಬಾ ಯೋಚಿಸಿ ಊರಿನಲ್ಲಿರೋ ದೊಡ್ಡ ಪಂಡಿತರನ್ನ ಮನೆಗೆ ಕರೆದು ಎಲ್ಲಾ ವಿಷಯ ಹೇಳಿದ್ಲು. ಪಂಡಿತ್ರೆ, ನನಗೆ 3 ಸೊಸೆಯರು, ಆದ್ರೆ ಎಲ್ಲರ ಮಡಿಲು ಖಾಲಿಯಾಗಿದೆ. ಏನಾದ್ರೂ ಉಪಾಯ ಹೇಳಿ. ನಮ್ಮ ಅಂಗಳದಲ್ಲಿ ಕೂಡ ಮಗು ಸೌಂಡ್ ಕೇಳಿಸ್ಬೇಕು. ಗಂಗಮ್ಮ, ಅದೃಷ್ಟ ಬದಲಾಯಿಸುವುದು ಕಷ್ಟ. ಆದ್ರೆ ನನ್ನತ್ರ ಒಂದು ಉಪಾಯ ಇದೆ. ಪಂಡಿತ್ರು ತಮ್ಮ ಬ್ಯಾಗಿನಲ್ಲಿ ಒಂದು ಫೇಮಸ್ ದೇವಸ್ಥಾನದಿಂದ ಹಳದಿ ಬಣ್ಣದ ಮಾಗಿದ ಮಾವಿನ ಹಣ್ಣುಗಳನ್ನ ಪ್ರಸಾದ ಅಂತ ಒಂದು ಪೊಟ್ಣದಲ್ಲಿ ತಂದಿದ್ರು. ಈ 5 ಮಾವಿನ ಹಣ್ಣುಗಳನ್ನ ನಿಮ್ಮ 3 ಸೊಸೆಯರಿಗೂ ಕೊಡಿ. ಇದನ್ನ ದೇವರ ಆಶೀರ್ವಾದ ಅಂತ ತಿಳ್ಕೊಂಡು ಒಟ್ಟಿಗೆ ಕೂತು ಹಂಚಿಕೊಂಡು ತಿನ್ನೋಕೆ ಹೇಳಿ. ಮಕ್ಕಳ ಸುಖ ಖಂಡಿತ ಸಿಗುತ್ತೆ. ಸರಿ ಪಂಡಿತ್ರೆ, ನಿಮ್ಗೆ ತುಂಬಾ ಥ್ಯಾಂಕ್ಸ್. ಕೇಳಿ ಸೊಸೆಯರೇ, ಈ ಮಾವಿನ ಹಣ್ಣುಗಳು ಪಂಡಿತರು ಕೊಟ್ಟ ಆಶೀರ್ವಾದ. ನೀವೆಲ್ಲರೂ ಒಟ್ಟಿಗೆ ಕೂತು ಹಂಚಿಕೊಂಡು ತಿನ್ಬೇಕು. ಆಗ ಮಾತ್ರ ಅದರ ರಿಸಲ್ಟ್ ಸಿಗುತ್ತೆ. ಮತ್ತೆ ನಿಮ್ಗೆಲ್ಲ ಮಕ್ಕಳ ಸುಖ ಸಿಗುತ್ತೆ. ಹೌದಮ್ಮ, ನೀವೇನು ಚಿಂತೆ ಮಾಡ್ಬೇಡಿ. ನಾವೆಲ್ಲ ಕೆಲಸ ಮುಗಿಸಿ ಒಟ್ಟಿಗೆ ತಿಂತೀವಿ. ಚಿಕ್ಕ ಸೊಸೆ ಸೀತಾ ಅಂಗಳದ ಕೆಲಸದಲ್ಲಿ ಬ್ಯುಸಿ ಇದ್ಲು. ಆ ಕಡೆ ದೊಡ್ಡ ಸೊಸೆ ಕಮಲ ಮತ್ತೆ 2ನೇ ಸೊಸೆ ಫೂಲಮತಿ ಮಾವಿನ ಹಣ್ಣು ತಗೊಂಡು ಕೂತಿದ್ರು. ಅವರು ಹಣ್ಣುಗಳನ್ನ ಪ್ಲೇಟ್ನಲ್ಲಿ ತೆಗೆದಿಟ್ರು. ಅರೆ, ಎಷ್ಟು ರಸವಾಗಿ ಸಿಹಿಯಾಗಿರೋ ಮಾವಿನ ಹಣ್ಣುಗಳು! ಯಾಕೆ ನಾವೀಗ್ಲೇ ತಿನ್ಬಾರ್ದು? ನನ್ ಕೈಯಲ್ಲಿ ಕಾಯೋಕಾಗ್ತಿಲ್ಲ. ಹೌದಕ್ಕ, ಸಖತ್ತಾಗಿರುತ್ತೆ. ಚಿಕ್ಕವಳು ಇನ್ನೂ ಬಂದಿಲ್ಲ. ಅವಳಿಗಾಗಿ ಕಾಯೋದ್ರಿಂದ ಏನಾಗುತ್ತೆ? ನಾವಿಬ್ರು ತಿನ್ನಕ್ ಶುರು ಮಾಡೋಣ. ಇಬ್ರೂ ಎಲ್ಲಾ ಹಣ್ಣುಗಳನ್ನು ತಿಂದು ಮುಗಿಸಿದ್ರು. ಅವರು ಒಂದು ಹಣ್ಣನ್ನು ಸೀತೆಗೋಸ್ಕರ ಬಿಡ್ಲಿಲ್ಲ. ಪ್ಲೇಟ್ನಲ್ಲಿ ಇವಾಗ ಬರೀ ಬೀಜಗಳು ಮಾತ್ರ ಉಳಿದಿದ್ವು. ಸ್ವಲ್ಪ ಹೊತ್ತಾದ್ಮೇಲೆ ಸೀತಾ ರೂಮಿಗೆ ಬಂದ್ಲು. ಅಲ್ಲಿ ಬರೀ ಮಾವಿನ ಬೀಜ ನೋಡಿ ಶಾಕ್ ಆದ್ಲು. ಅಯ್ಯೋ, ಇದೇನು ಅಕ್ಕಂದಿರೆ, ನೀವಿಬ್ರೂ ಎಲ್ಲ ಹಣ್ಣುಗಳನ್ನ ತಿನ್ಬಿಟ್ರಾ? ಪಂಡಿತರು ನಾವೆಲ್ಲ ಹಂಚ್ಕೊಂಡ್ ತಿನ್ಬೇಕು ಅಂತ ಹೇಳಿದ್ರಲ್ಲ, ನೀವಿಬ್ರೂ ಸ್ವಲ್ಪ ಕಾಯೋಕೆ ಆಗ್ಲಿಲ್ವಾ? ಅರೆ, ನಾವ್ ಎಷ್ಟೊತ್ತಿನಿಂದ ನಿನ್ಗೋಸ್ಕರ ಕಾಯ್ತಿದ್ವಿ. ನೀನ್ ಬಂದೇ ಇಲ್ಲ. ಈಗ್ ಬಂದ್ ನಮ್ಗ್ ಉಪದೇಶ ಕೊಡ್ತೀಯಾ? ಹಣ್ಣುಗಳು ಅಷ್ಟು ರುಚಿಯಾಗಿದ್ವು, ಅದಕ್ಕೆ ತಿಂದ್ವಿ. ಈಗ್ ನೀನ್ ನಮ್ ತಿನ್ನೋ ಕುಡಿಯೋ ಮೇಲೂ ಕಂಡಾಕ್ತೀಯಾ? ಹೌದು ಹೌದು, ಇದ್ರಲ್ಲಿ ನಮ್ ತಪ್ಪಿಲ್ಲ. ನಿನ್ಗೆ ಜಾಸ್ತಿ ಹಣ್ಣ್ ತಿನ್ನೋ ಆಸೆ ಇದ್ರೆ ಮೊದ್ಲೇ ಬರ್ಬೇಕಿತ್ತು. ನಿನಗ್ ತುಂಬಾ ಇಷ್ಟ ಇದ್ರೆ ಈ ಮಾವಿನ ಬೀಜನೇ ನೆಕ್ಕಿ ತಿನ್ನು. ಚಿಕ್ಕ ಸೊಸೆಯ ಕಣ್ಣಲ್ಲಿ ನೀರು ಬಂತು. ಅವಳು ಆ ಮಾವಿನ ಬೀಜಗಳನ್ನ ತಗೊಂಡು ಅಳುತ್ತಾ ಅದನ್ನ ತಿನ್ನೋಕೆ ಶುರು ಮಾಡಿದ್ಲು. ಇಬ್ರು ಸೊಸೆಯರು ಚಾಣಾಕ್ಷತನದಿಂದ ಹಣ್ಣುಗಳನ್ನ ತಿಂದ್ರು. ಆದ್ರೆ ವಿಧಿಯನ್ನ ಯಾರಿಂದ ತಪ್ಪಿಸೋಕಾಗುತ್ತೆ? ಆ ಬೀಜದಲ್ಲಿ ಕೂಡ ದೇವ್ರ ಆಶೀರ್ವಾದ ಅಡಗಿತ್ತು. ಸಂಜೆ ಹೊತ್ತು 3 ಜನ ಅಣ್ಣ ತಮ್ಮಂದರು ಮನೆಗೆ ಬಂದ್ರು. ಆಗ ರತ್ನ ಸೀತಾಗೆ ಕೇಳಿದ, ಅರೆ ಸೀತಾ, ನಿನ್ಗೇನಾಯ್ತು? ನೀನಿವತ್ತು ಏನೋ ಬೇಜಾರಾಗಿದ್ಯಾ ಅಂತ ಕಾಣ್ತಿದೆ. ಏನಾದ್ರೂ ವಿಷಯ ಇದ್ರೆ ನನ್ಗ್ ಹೇಳು. ಏನಿಲ್ಲ ರೀ, ನಾನು ರಾತ್ರಿ ಊಟಕ್ಕೆ ಯಾವ ಸಾಂಬಾರ್ ಮಾಡ್ಲಿ ಅಂತ ಯೋಚಿಸ್ತಿದ್ದೆ. ಇದನ್ನೆಲ್ಲ ಬಿಡಿ, ನೀವೆಲ್ಲ ಆರಾಮಾಗಿ ಕೂತ್ಕೊಳ್ಳಿ. ನಾನು ಕಾಫಿ ತಿಂಡಿ ತರ್ತೀನಿ. ಸೀತಾ ಮನಸ್ಸಿನಿಂದ ಶುದ್ಧಳಾಗಿದ್ಲು. ಅವಳು ತನ್ನ ಅತ್ತಿಗೆಯರು ಮಾಡಿದ ಕೆಲಸದ ಬಗ್ಗೆ ಯಾರಿಗೂ ಏನೂ ಹೇಳಲಿಲ್ಲ. ದಿನಗಳು ಹೋಗ್ತಾ ಇತ್ತು. ಸ್ವಲ್ಪ ಸಮಯ ಆದ್ಮೇಲೆ ಚಿಕ್ಕ ಸೊಸೆ ಸೀತಾ ಗರ್ಭಿಣಿಯಾದ್ಲು. ಅಮ್ಮ, ನಿಮ್ಗೆ ಒಂದು ಗುಡ್ ನ್ಯೂಸ್ ಇದೆ. ಡಾಕ್ಟರ್ ಹೇಳಿದ್ರು ನಾನು ತಾಯಿ ಆಗ್ತಿದ್ದೀನಿ ಅಂತ. ಮತ್ತೆ ಅದು ಕೂಡ ಅವಳಿ ಮಕ್ಕಳ ತಾಯಿ. ದೇವ್ರೇ, ಇದು ಡಬಲ್ ಆಶೀರ್ವಾದ. ನಮ್ಮನೇಲಿ ಒಂದೇ ಸಲಕ್ಕೆ 2 ಮಗು ಸೌಂಡ್ ಕೇಳಿಸುತ್ತೆ. ಈಗ ನಿಜವಾಗ್ಲೂ ನಮ್ ಅಂಗಳ ಸ್ವರ್ಗ ಆಗುತ್ತೆ. ಮನೆಯವರೆಲ್ಲ ಫುಲ್ ಖುಷಿಯಾದ್ರು. ಎಲ್ಲರೂ ಸೀತಾ ಮತ್ತೆ ರತ್ನಗೆ ವಿಶ್ ಮಾಡಿದ್ರು. ಮಿಕ್ಕ 2 ಸೊಸೆಯರು ಒಳಗೆ ಹೊಟ್ಟೆ ಉರ್ಕೊಂಡ್ರು. ಇಡೀ ಮನೆ ಚಿಕ್ಕ ಸೊಸೆ ಮೇಲೆ ಪ್ರೀತಿ ತೋರಿಸ್ತಿತ್ತು. ಎಲ್ಲರೂ ಕೇಳಿ,
ಈಗ ನಮ್ಮ ಚಿಕ್ಕ ಸೊಸೆ ತಾಯಿಯಾಗ್ತಿದ್ದಾಳೆ. ಅದಕ್ಕೆ ಇವತ್ತಿನಿಂದ ಮನೆಯ ಯಾವುದೇ ಭಾರವಾದ ಕೆಲಸ ಅವಳು ಮಾಡಲ್ಲ. ಕಮಲಾ ಮತ್ತ ಫೂಲಮತಿ, ಇನ್ನು ಮನೆಯ ಎಲ್ಲ ಕೆಲಸ ನೀವಿಬ್ರೂ ಸೇರಿ ಮಾಡ್ಬೇಕು. ಚಿಕ್ಕ ಸೊಸೆಯನ್ನ ನಾವೆಲ್ಲ ಸೇರಿ ನೋಡ್ಕೋಬೇಕು. ಅರೆ ಇದು ಹೇಗೆ ಸಾಧ್ಯ? ನಾವು ಇಡೀ ಹಣ್ಣು ತಿಂದ್ವಿ, ಆದ್ರೂ ನಾವಿನ್ನೂ ತಾಯಿಯಾಗಿಲ್ಲ. ಮತ್ತೆ ಅವಳು 2 ಮಕ್ಕಳ ತಾಯಿಯಾಗ್ತಾ ಇದ್ದಾಳೆ. ಹೌದಕ್ಕ, ಇದ್ ಹೇಗ್ ಸಾಧ್ಯ? ಅವಳು ಬರೀ ಬೀಜ ನೆಕ್ಕಿದ್ಲಷ್ಟೇ. ಆದ್ರೆ ನೋಡು, ಈಗ ಅವಳಿಗೆ ಅವಳಿ ಮಕ್ಳಾಗ್ತಿದಾವೆ. ಮತ್ತೆ ಈ ಮುದ್ಕಿ ಎಲ್ಲಾ ಕೆಲ್ಸನ ನಮ್ ತಲೆ ಮೇಲ್ ಹಾಕ್ಬಿಟ್ಟಿದ್ದಾಳೆ. ನಮ್ ಲಕ್ಕೆ ಸರಿಯಿಲ್ಲ. ನೋಡ್ತಾ 6 ತಿಂಗಳು ಕಳೀತು. ಮನೆಯವರೆಲ್ಲ ಸೀತೆಯನ್ನ ತುಂಬಾನೇ ಕೇರ್ ಮಾಡ್ತಿದ್ರು. ವಯಸ್ಸಾದ ಗಂಗಮ್ಮ ತನ್ನ ಚಿಕ್ಕ ಸೊಸೆಗೋಸ್ಕರ ಒಂದು ಗ್ಲಾಸಿನಲ್ಲಿ ಕೇಸರಿ, ಗೋಡಂಬಿ, ಬಾದಾಮಿ ಹಾಕಿ ಹಾಲು ತಂದ್ಲು. ತಗೋ ಮಗ್ಲೇ, ಈ ಹಾಲ್ ಕುಡಿ. ಇದ್ರಲ್ಲಿ ಕೇಸರಿ, ಬಾದಾಮಿ ಎಲ್ಲ ಹಾಕಿದೀನಿ. ಇದ್ರಿಂದ ನೀನು ಮತ್ತೆ ಮಗು ಇಬ್ರು ಸ್ಟ್ರಾಂಗ್ ಆಗಿರ್ತೀರ. ಥ್ಯಾಂಕ್ಸ್ ಅಮ್ಮ. ಆದರೆ ನೀವ್ಯಾಕೆ ಕಷ್ಟಪಟ್ರಿ? ನಾನೇ ತಗೋಬೋದಿತ್ತು. ನೀವು ನನ್ಗೆ ನಿಮ್ ಮಗಳ್ ತರನೇ ಪ್ರೀತಿ ಕೊಡ್ತೀರಾ? ಅರೆ ಸೀತಾ, ನೀನು ನನ್ನ ಮಗಳೇ ತಾನೆ. ಇಲ್ಲಿ ಕೂತು ಆರಾಮಾಗಿ ಹಾಲು ಕುಡಿ. ಕಮಲಾ ಮತ್ತೆ ಫೂಲಮತಿ ಇದನ್ನೆಲ್ಲ ನೋಡಿ ಇನ್ನೂ ಜಾಸ್ತಿ ಸಿಟ್ಟಾದ್ರು. ಅಯ್ಯೋ ದೇವ್ರೆ, ಈ ಮುದುಕಿನ್ ನೋಡಿ, ತನ್ನ ಮುದ್ದಿನ ಸೊಸೆಗೆ ಹೇಗೆ ಸೇವೆ ಮಾಡ್ತಿದ್ದಾಳೆ. ನಮ್ಗೆ ಕೆಲಸದವರ ತರ ಮಾಡ್ಬಿಟ್ಟಿದ್ದಾಳೆ. ಈಗ ಚಿಕ್ಕ ಸೊಸೆ ರಾಣಿ ತರ ಕೂತ್ಕೊಳ್ತಾಳೆ. ಕೇಸರಿ ಬಾದಾಮಿ ಹಾಲ್ ಕುಡಿಸ್ತಿದ್ದಾರೆ ಅವಳಿಗೆ. ಗೊತ್ತಿಲ್ಲ ನಾವೆಲ್ಲ ಯಾವಾಗ ಗರ್ಭಿಣಿ ಆಗ್ತೀವೋ. ಫೂಲಮತಿ, ನನಗೆ ಇದನ್ನ ನೋಡಕ್ಕೇ ಆಗ್ತಿಲ್ಲ. ನಾವು ಇಡೀ ಹಣ್ಣನ್ನ ತಿಂದ್ವಿ, ಆದ್ರೂ ನಮ್ಮ ಹೊಟ್ಟೆಯಲ್ಲಿ ಮಗು ನಿಲ್ಲಲಿಲ್ಲ. ಹೌದಕ್ಕ, ಇದು ಅರ್ಥ ಆಗ್ತಿಲ್ಲ. ನನ್ಗೀಗ ಭಯ ಆಗ್ತಿದೆ. ನಮ್ಮ ಮನೆಯ ಮೊದಲ ವಾರಿಸುದಾರ ಸೀತೆಯ ಮಗು ಆಗುತ್ತೆ. ಆ ಮುದುಕಿ ಇಡೀ ಆಸ್ತಿಯನ್ನ ಅವ್ರಿಗೆ ಕೊಟ್ಬಿಡ್ಬೋದೇನೋ. ಅಯ್ಯೋ ದೇವ್ರೆ, ಈಗಂತೂ ನಾವ್ ಏನಾದ್ರೂ ಮಾಡ್ಲೇಬೇಕು. ಕಾಡಿನಲ್ಲಿರೋ ಆ ಸಾಧು ಬಾಬಾ ಹತ್ರ ಹೋಗಿ ನಾಳೆ ಕೇಳೋಣ ನಮ್ಗೆ ಮಕ್ಳು ಯಾವಾಗ ಆಗ್ತಾರೆ ಅಂತ. ಅವ್ರೇ ಕರೆಕ್ಟ್ ರೀಸನ್ ಹೇಳ್ತಾರೆ. ಮರುದಿನ ಬೆಳಿಗ್ಗೆ 2 ಸೊಸೆಯರು ಯಾರಿಗೂ ಗೊತ್ತಾಗ್ದೆ ಕಾಡಿಗೆ ಹೋದ್ರು. ಅಲ್ಲಿ ಸಾಧು ಬಾಬಾ ಆಲದ ಮರದ ಕೆಳಗೆ ಕೂತಿದ್ರು. 2 ಅವರತ್ರ ಹೋಗಿ ಎಲ್ಲಾ ಹೇಳಿದ್ರು.